ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಕೆ ಬಿ ಫಿಸಿಕ್ಸ್ ಚಾನಲ್. ಸೊ ಇವತ್ತಿನ ವೀಡಿಯೋನಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ ಅಂತಂದ್ರೆ ವಾಟ್ ಇಸ್ ಜೆ ಇ ಅಂತಂದರೆ ಏನು? ಜೆ ಇ ಅಂತಂದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಅದರ ಫುಲ್ ಫಾರ್ಮ್. ಇದನ್ನು ಯಾಕೆ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಸೆಕೆಂಡ್ ಇಯರ್ ಸೈನ್ಸ್ ಆದ ತಕ್ಷಣ ಸ್ಟೂಡೆಂಟ್ಸ್ ಏನಾದರೂ IIT, NIT, IIIT ಅಥವಾ GFITಸಲ್ಲಿ ಸೀಟ್ ತೊಗೋಬೇಕಾದ್ರು, ಇಂಜಿನಿಯರಿಂಗ್ ಸೀಟ್ ತೊಗೋಬೇಕಾದ್ರೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡಿರಬೇಕು. ಈ ಎಕ್ಸಾಮ್ ಮೂಲ ಉದ್ದೇಶ ಏನಂತಂದರೆ IIT, NIT, IIIT ಮತ್ತು GFITs ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಸೀಟನ್ನು ಅಲಾಟ್ ಮಾಡೋದು. ಸೊ ಇದೊಂದು ನ್ಯಾಷನಲ್ ಲೆವೆಲ್ ಎಕ್ಸಾಮ್. ನಮ್ಮ ಭಾರತ ದೇಶದಲ್ಲಿ ಎಷ್ಟು ನಂಬರ್ ಆಫ್ IITs ಇದ್ದಾವೆ, ಎಷ್ಟು ನಂಬರ್ ಆಫ್ NITs ಇದ್ದಾವೆ, ಎಷ್ಟು ನಂಬರ್ ಆಫ್ IIITs ಇದ್ದಾವೆ, ಎಷ್ಟು ನಂಬರ್ ಆಫ್ GFITs ಇದ್ದಾವೆ ಅಂತ ನೋಡೋಣ. ಇಲ್ಲಿ ನಾವು ನೋಡ್ಬೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ IIT 23 IITಗಳು ನಮ್ಮ ದೇಶದಲ್ಲಿದ್ದಾವೆ. NIT ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 31, IIIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಟ್ಟು 26 IIITs ನಮ್ಮ ದೇಶದಲ್ಲಿದ್ದಾವೆ. GFTI ಗೌರ್ಮೆಂಟ್ ಫಂಡೆಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಸ್ 32 ಇನ್ಸ್ಟಿಟ್ಯೂಟ್ಸ್ ಇದ್ದಾವೆ. ಇಲ್ಲಿ ವಿಶೇಷತೆ ಏನಂತಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು IIT, ಒಂದು NIT, ಒಂದು IIIT ಇದೆ. IIT ಇರೋದು ಧಾರವಾಡದಲ್ಲಿ, IIT ಧಾರವಾಡ. NIT ಇರೋದು ಸೂರತ್ಕಲಲ್ಲಿ, NIT ಕರ್ನಾಟಕ ಅಥವಾ NIT ಸೂರತ್ಕಲ್ ಅಂತಲೂ ಹೆಸರುವಾಸಿಯಾಗಿದೆ. ಮತ್ತೊಂದು ಏನಂದರೆ IIIT ಧಾರವಾಡ. ಇವು ಮೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿರೋದು. ನಂಬರ್ ಆಫ್ IITs ನೋಡಿದರೆ ಪ್ರತಿಯೊಂದು ರಾಜ್ಯಕ್ಕೂ ಒಂದು ಕೂಡ ಇಲ್ಲ. NITs ನೋಡೋದಾದರೆ ಪ್ರತಿಯೊಂದು ರಾಜ್ಯಕ್ಕೂ ಒಂದು NIT ಇದೆ. ಸೊ ಮೊದಲು ಬರೋದು IIT, ನೆಕ್ಸ್ಟ್ ಅದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಅಂತಂದರೆ ರ್ಯಾಂಕಿಂಗ್ ವೈಸ್ ನೋಡಿದಾಗ ಫಸ್ಟ್ ಪ್ರಿಫರೆನ್ಸ್ ಎಲ್ಲರೂ ಕೊಡೋದು IIT, ನೆಕ್ಸ್ಟ್ NIT, ಮೂರನೇ ಹಂತಕ್ಕೆ ಬಂದಾಗ IIITs, ಅದಾದ ನಂತರ GFTI. ಈ ಕಾಲೇಜ್ಗಳಿಗೆ ಇನ್ನಷ್ಟು ಮಾಹಿತಿ ಬೇಕಂತಂದ್ರೆ ನಂಬರ್ ಆಫ್ ಸೀಟ್ಸ್ ಎಷ್ಟು ಅವೈಲೇಬಲ್ ಅದಾವೆ, IIT ಒಳಗೆ ಎಷ್ಟು, NIT ಒಳಗೆ ಎಷ್ಟು, ಕ್ಯಾಟಗರಿ ವೈಸ್ ಎಷ್ಟು ಸೀಟ್ಸ್ ರಿಸರ್ವ್ಡ್ ಅದಾವೆ, ವುಮೆನ್ ಕ್ಯಾಟಗರಿಗೆ ಎಷ್ಟು ಅದ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಎಷ್ಟು ಅದ, ಇದೆಲ್ಲ ನೀವು ತಿಳ್ಕೊಬೇಕಾದಂದ್ರೆ ಸೀಟ್ ಅಲೋಕೇಶನ್, ಜಾಯಿಂಟ್ ಸೀಟ್ ಅಲೋಕೇಶನ್ ಅಥಾರಿಟಿ, ಈ ವೆಬ್ಸೈಟ್ ಜೋಸಾ ಅಂತಲೂ ಕರೀತಾರೆ ಶಾರ್ಟ್ ಫಾರ್ಮ್ ಒಳಗೆ. ನೀವು ಜೋಸಾ ಓಪನ್ ಮಾಡಿ ನೋಡಿದ್ರಿ ಅಂತಂದರೆ ನಿಮ್ಗೆ ಸೀಟ್ ಅಲೋಕೇಶನ್ ಗೊತ್ತಾಗ್ತದೆ. ಜೋಸಾ JOSAA ಜೋಸಾ, ಜಾಯಿಂಟ್ ಸೀಟ್ ಅಲೋಕೇಶನ್ ಅಥಾರಿಟಿ. ಈ ವೆಬ್ಸೈಟ್ ನೀವು ಓಪನ್ ಮಾಡಿದರೆ ನೀವು ಪೂರ್ತಿ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಬೋದು. ಮೋಡ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಜೆ ಇ ಎಕ್ಸಾಮಿನೇಷನ್ ವಿಲ್ ಬಿ ಕಂಪ್ಯೂಟರ್ ಬೇಸ್ಡ್, ಹೆಲ್ಡ್ ಆನ್ಲೈನ್ ಮೋಡ್. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಆನ್ಲೈನಲ್ಲಿ ತೊಗೋತಾರೆ. ಸೊ ಎಕ್ಸಾಮ್ ಪ್ರಿಪೇರ್ ಆಗೋರು ಈ ಎಕ್ಸಾಮ್ನ ಆನ್ಲೈನ್ ಮೋಡಲ್ಲಿ ಕೊಡಬೇಕು. ಆಫ್ಲೈನ್ ಮೋಡ್ ಇರೋದಿಲ್ಲ, ಓನ್ಲಿ ಒನ್ ಮೋಡ್, ದ್ಯಾಟ್ ಇಸ್ ಆನ್ಲೈನ್ ಮೋಡ್. ಅಂದರೆ ಆನ್ಲೈನಲ್ಲಿ ಎಕ್ಸಾಮ್ ಇರುತ್ತೆ. ಸೊ JEE ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಇನ್ 2 ಸ್ಟೇಜ್. ಒಂದು JEE ಮೇನ್ಸ್, ಮತ್ತೊಂದು JEE ಅಡ್ವಾನ್ಸ್. JEE ಮೇನ್ಸ್ ಅಂತಂದರೆ ಏನು, ಇದರಿಂದ ಉಪಯೋಗ ಏನು, JEE ಮೇನ್ಸ್ ಆದಮೇಲೆ ಅಡ್ವಾನ್ಸ್ ಯಾಕೆ ಬರೀಬೇಕು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. JEE ಮೇನ್ಸ್ ಅಂತಂದರೆ JEE ಮೇನ್ಸ್ ಕ್ಲಿಯರ್ ಆದರೆ ಯು ವಿಲ್ ಬಿ ಅಲೌಡ್ ಟು ರೈಟ್ ಅಡ್ವಾನ್ಸ್ ಎಕ್ಸಾಮ್. ಇದೊಂಥರ ಪ್ರಿಲಿಮಿನರಿ ಎಕ್ಸಾಮ್ ಇದ್ದಂಗೆ, ಪ್ರಿಲಿಮಿನರಿ ಎಕ್ಸಾಮ್ ಫಾರ್ ಅಡ್ವಾನ್ಸ್. JEE ಮೇನ್ಸ್ ಕ್ಲಿಯರ್ ಆದರೆ ಅಡ್ವಾನ್ಸ್ ಬರೀಬೋದು. ಅಡ್ವಾನ್ಸ್ ಕ್ಲಿಯರ್ ಆದರೆ ಅಡ್ವಾನ್ಸ್ ಕ್ಲಿಯರ್ ಮಾಡಿರುವಂಥ ವಿದ್ಯಾರ್ಥಿ IITಯಲ್ಲಿ ಅಡ್ಮಿಷನ್ ತೊಗೋಬೋದು, ಒಳ್ಳೆ ಚೆನ್ನಾಗಿ ರ್ಯಾಂಕಿಂಗ್ ಬಂದಿದ್ದರೆ. ಮತ್ತೊಂದು ಓನ್ಲಿ JEE ಮೇನ್ಸ್ ಅಷ್ಟೇ ಕೊಟ್ಟಿದ್ದರೆ, JEE ಮೇನ್ಸ್ ಕ್ಲಿಯರ್ ಆಗಿ ಒಳ್ಳೆ ರ್ಯಾಂಕಿಂಗ್ ಬಂದಿದ್ದರೆ ಅದರ ಥ್ರೂ NIT, IIIT ಮತ್ತು GIFTಸಲ್ಲಿ ಸೀಟ್ ಗಿಟ್ಟಿಸ್ಕೋಬೋದು. ಆದರೆ IIT ಸೀಟ್ ಬೇಕಾದರೆ ಮೇನ್ಸ್ ಕ್ಲಿಯರ್ ಆಗಿರಬೇಕು, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರಬೇಕು, ಕ್ವಾಲಿಫೈ ಆದ ತಕ್ಷಣ ಅಡ್ವಾನ್ಸ್ ಬರೀಬೇಕು. ಅಡ್ವಾನ್ಸ್ ಕ್ಲಿಯರ್ ಆದರೆ ಮಾತ್ರ IIT ಸಿಗ್ಬೋದು. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ JEE ಮೇನ್ಸ್ 2 ಹಂತದಲ್ಲಿ ಎಕ್ಸಾಮ್ ಆಗುತ್ತೆ, ಶಿಫ್ಟ್ 1 ಮತ್ತು ಶಿಫ್ಟ್ 2 ಅಂತ. ಪ್ರತಿ ವರ್ಷ ಜನವರಿ ಲಾಸ್ಟ್ ವೀಕಲ್ಲಿ ಫಸ್ಟ್ ಶಿಫ್ಟ್ ಆಗುತ್ತೆ ಮತ್ತು ಏಪ್ರಿಲ್ ಫಸ್ಟ್ ವೀಕಲ್ಲಿ ಸೆಕೆಂಡ್ ಶಿಫ್ಟ್ ಆಗುತ್ತೆ. ಈ 2 ಎಕ್ಸಾಮಲ್ಲಿ ಯಾವುದು ಬೆಸ್ಟ್ ಸ್ಕೋರ್ ಇರುತ್ತೋ ಆ ಸ್ಕೋರನ್ನು ಅವ್ರು ಕನ್ಸಿಡರ್ ಮಾಡಿ ರ್ಯಾಂಕಿಂಗ್ ಕೊಡ್ತಾರೆ. ವಿದ್ಯಾರ್ಥಿಗಳು 2 ಎಕ್ಸಾಮ್ಗೆ ಅಪಿಯರ್ ಆಗ್ಬೋದು. ಯಾವುದಾದ್ರೂ ಒಂದು ಅಪಿಯರ್ ಆದರೂ ನಡೆಯುತ್ತೆ, 2 ಚಾನ್ಸನ್ನು ಅವ್ರು ಉಪಯೋಗ ಮಾಡಿಕೊಂಡು ಅವ್ರ ರ್ಯಾಂಕಿಂಗ್ನ ಇಂಪ್ರೂವ್ ಮಾಡ್ಕೋಬೋದು. ಒನ್ಸ್ ಅವ್ರ ರ್ಯಾಂಕ್ ಬಂದ ತಕ್ಷಣ ಅವ್ರು ಕ್ವಾಲಿಫೈರ್ ಆಗಿದ್ದಾರೋ ಇಲ್ಲೋ ಅನ್ನೋ ರಿಸಲ್ಟನ್ನು ಅನೌನ್ಸ್ ಮಾಡಿದ ತಕ್ಷಣ ಅವ್ರು ಅಡ್ವಾನ್ಸ್ ಬರೀಬೋದು. ಜನರಲಿ ಅಡ್ವಾನ್ಸ್ ಎಕ್ಸಾಮ್ ಮೇ ತಿಂಗಳಲ್ಲಾಗುತ್ತೆ. ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. JEE ಮೇನ್ಸ್ ಟೈಪ್ ಆಫ್ ಕ್ವಶನ್ಸ್ ಹೇಗಿರುತ್ತೆ, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಎಷ್ಟು ಇರ್ತಾವೆ, ಆಮೇಲೆ ಟೋಟಲ್ ಮಾರ್ಕ್ಸ್ ಎಷ್ಟಾಗ್ತದೆ, ಟೈಪ್ ಆಫ್ ಕ್ವಶನ್ MCQ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತಂದ್ರೆ ಒಂದು ಕ್ವಶನಿಗೆ 4 ಆಪ್ಷನ್ ಇರ್ತಾವೆ, ಅದ್ರಾಗ ಯಾವುದಾದ್ರು ಒಂದು ಕರೆಕ್ಟ್ ಇರ್ತದೆ. ಸಬ್ಜೆಕ್ಟ್ ಯಾವ ಇನ್ಕ್ಲೂಡ್ ಆಗ್ತವೆ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್. ಇವು 3 ಸಬ್ಜೆಕ್ಟ್ ನಮಗೆ ಇಂಪಾರ್ಟೆಂಟ್. ಫಿಸಿಕ್ಸಿಂದ 25 ಕ್ವಶನ್ ಇರ್ತಾವೆ, ಕೆಮಿಸ್ಟ್ರಿಯಿಂದ 25 ಕ್ವಶನ್, ಮ್ಯಾಥಮೆಟಿಕ್ಸಿಂದ 25 ಕ್ವಶನ್ ಇರ್ತಾವೆ. ಟೈಮ್ ಡ್ಯೂರೇಷನ್ ಎಷ್ಟು, 3 ತಾಸು.
25 ಕ್ವಶನ್, ಟೋಟಲ್ 75 ಕ್ವಶನ್ ಆಗ್ತಾವೆ. ಒಂದು ಕ್ವಶನ್ ನಿಮ್ದು ಕರೆಕ್ಟ್ ಆದ್ರೆ ಪ್ಲಸ್ 4 ಮಾರ್ಕ್ಸ್. ಅದು ನೀವು ಒಂದು ಕ್ವಶನ್ ತಪ್ಪು ಮಾಡಿದ್ರಿ ಅಂತಂದ್ರೆ 25% ಮಾರ್ಕ್ಸ್ ಕಟ್ ಆಗ್ತದೆ. ಅಂದ್ರೆ 1 ಮಾರ್ಕ್ಸ್ ನೆಗೆಟಿವ್ ಆಗ್ತದೆ. ಒಂದು ಕರೆಕ್ಟ್ ಕ್ವಶನ್ ಮಾಡಿದ್ರೆ ಪ್ಲಸ್ 4 ಮಾರ್ಕ್ಸ್, ಒಂದು ತಪ್ಪು ಕ್ವಶನ್ ಮಾಡಿದ್ರೆ -1 ಮಾರ್ಕ್ಸ್. ನೀವು ಯಾವುದೇ ಕ್ವಶನ್ ಅಟೆಂಪ್ಟ್ ಮಾಡಲಿಲ್ಲ ಅಂತಂದ್ರೆ 0 ಅಂತ ಕನ್ಸಿಡರ್ ಆಗ್ತದೆ. ಟೈಮ್ ಡ್ಯೂರೇಷನ್ 3 hours. ಇದರಲ್ಲಿ ಸಿಲೆಬಸ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ವರ್ಷದ ಸೇರಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಇರ್ತದೆ. 2 ವರ್ಷದ ಸಿಲೆಬಸ್ ಇಲ್ಲಿ ಇನ್ಕ್ಲೂಡ್ ಆಗ್ತದೆ. ಮತ್ತು ಸಿಲೆಬಸ್ ಹೆಂಗೆ ಡಿವೈಡ್ ಆಗ್ತೈತಿ, ಎಷ್ಟು % ಫಸ್ಟ್ ಇಯರ್ ಬರ್ಬೋದು, ಎಷ್ಟು % ಸೆಕೆಂಡ್ ಇಯರ್ ಬರ್ಬೋದು ಅಂತ ನಿಮಗೆಲ್ಲ ಒಂದು ಕನ್ಫ್ಯೂಷನ್ ಇರ್ಬೋದು. ಆಲ್ಮೋಸ್ಟ್ 50% ಫಸ್ಟ್ ಇಯರ್ದು, 50% ಸೆಕೆಂಡ್ ಇಯರ್ದು ಸಿಲೆಬಸ್ ಇರ್ತದೆ ಈ ಎಕ್ಸಾಮಿಗೆ. JEE ಮೇನ್ಸ್ಗೆ ಅಡ್ವಾನ್ಸ್ಗೆ ಇರೋ ಡಿಫ್ರೆನ್ಸ್ ಏನಂತಂದ್ರೆ, JEE ಅಡ್ವಾನ್ಸ್ ಒಳಗೆ ಸಿಂಗಲ್ ಆಪ್ಷನ್ ಕರೆಕ್ಟ್ ಕ್ವಶನ್ ಇರೋಂಗಿಲ್ಲ, ಮೋರ್ ದೆನ್ 1 ಆಪ್ಷನ್ನೂ ಕರೆಕ್ಟ್ ಇರ್ಬೋದು. JEE ಮೇನ್ಸ್ ಒಳಗೆ ಹಂಗಲ್ಲ, ಒಂದು ಆಪ್ಷನ್ ಕರೆಕ್ಟ್ ಇರ್ತದೆ. ಈ 25 ಕ್ವಶನ್ ಒಳಗೆ ನಾವೇನು ಹೇಳಿದ್ವಿ, ಪ್ರತಿಯೊಂದು ಸಬ್ಜೆಕ್ಟ್ದು 25 ಕ್ವಶನ್ಸ್, ಪ್ರತಿಯೊಂದು ಕ್ವಶನ್ದು 25 ಕ್ವಶನ್ಸ್, ಪ್ರತಿಯೊಂದು ಸಬ್ಜೆಕ್ಟ್ದು 25 ಕ್ವಶನ್ಸ್. ಈ 25 ಕ್ವಶನ್ಸ್ ಒಳಗೆ 20 ಕ್ವಶನ್ಸ್ MCQ ಇರ್ತಾವೆ. ಇನ್ನು ಮ್ಯಾಲಿನೂ 5 ಕ್ವಶನ್ ಏನು ಇರ್ತಾವೆ ಅಂದರೆ ನ್ಯೂಮರಿಕಲ್ ಟೈಪ್, ಇಂಟೀಜರ್ ಟೈಪ್ ಅಂತಂದ್ರೆ ಡೈರೆಕ್ಟ್ ಆನ್ಸರಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಆಪ್ಷನ್ ಯಾವುದೋ ಥರದ ಆಪ್ಷನ್ಗಳನ್ನು ಕೊಟ್ಟಿರೋದಿಲ್ಲ. ಆ ಕ್ವಶನ್ ನೀವು ಸಾಲ್ವ್ ಮಾಡಿ ಅಲ್ಲಿ ನೀವು ಆನ್ಸರ್ ಎಂಟರ್ ಮಾಡಬೇಕು. ಇಂಟೀಜರ್ ಟೈಪ್ ಅಂಥವು ಪ್ರತಿಯೊಂದು ಸಬ್ಜೆಕ್ಟಿಂದ 5 ಇಂಟೀಜರ್ ಹೊಂದಿರ್ತವೆ.